ಪಾರ್ಟಿ ರಾಷ್ಟ್ರೀಯ ಘಟಕ ಏನು ತೀರ್ಮಾನ ತಗೊಂಡಿದ್ದ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಪಾರ್ಟಿ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡ್ತೀವಿ. ಪಾರ್ಟಿ ಏನು ನಿರ್ಧಾರ ತಗೊಂಡಿದೆ ಸಂಪೂರ್ಣವಾಗಿ ಸ್ವಾಗತವನ್ನು ನಾವು ಮಾಡ್ತೀವಿ. ಸರ್, ಈಗ ಲೋಕಸಭಾ ಚುನಾವಣೆ ಆಗಮನ ಪಕ್ಷಕ್ಕೆ ಯಾವ ರೀತಿ ಬಲ ಕೊಡುತ್ತೆ ಅಥವಾ ಹಳೆ ಮುನಸು ಇದೆಲ್ಲ ಮ್ಯಾನೇಜ್ JDSನವ್ರು ಬಂದಾರ, ಅನೇಕರು ನಾವು ಕರ್ಕೊಂಡು ಬಂದೇವಿ. ಹೀಗಾಗಿ ನಮ್ಗೆ ಯಾವುದೂ ಕೂಡ ಮನುಷ್ಯ ಅನ್ನಂಗಿಲ್ಲ. ಯಾರು ಪಕ್ಷದ ತತ್ವ ಸಿದ್ಧಾಂತ ಹೊಡ್ಕೊಂಡು ಬರ್ತಾರ ಅವ್ರು ನಾವು ಕರ್ಕೊಂಡಿವಿ, ಇಲ್ಲ ಅಂತ ಅನ್ನೋಂಗಿಲ್ಲ. ನಮಗೇನು ಹೊಸತನ ಅನ್ನೋಂಥದ್ದೇನಿಲ್ಲ. ಯಾರೇ ಬಂದರೂ ಕರ್ಕೊಂಡು ಹೋಗುವಂಥದ್ದು ಭಾರತೀಯ ಜನತಾ ಪಾರ್ಟಿ ಸ್ವಭಾವ ಐತೆ. ಆದರೆ ಕಾಂಗ್ರೆಸ್ನಾಗ ಆ ಸ್ವಭಾವ ಇಲ್ಲ. ಅದನ್ನ ಗರ್ ವಾಪಸಿಯನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? 7 ತಿಂಗಳದಾಗ ಇಂಥದ್ದೊಂದು ಅಚ್ಚರಿಯ ಬೆಳವಣಿಗೆ ಕಾರಣ ಏನು ಸರ್? ಇಲ್ಲ, ಇದು ನನ್ನ ಕಡೆಯಿಂದೆಲ್ಲ ಯಾರು ಜನಿಗರು ಅವ್ರ ಕಡೆಯಿಂದ ನೀವು ಪ್ರತಿಕ್ರಿಯೆ ಅಂತ ಒಬ್ಬ ಶಾಸಕರಾಗಿ ನೋಡೋದಾದ್ರೆ ನೋಡಿ. ಇವತ್ತು ನಾನು ಒಂದೇ ಹೇಳೋದು, ಪಾರ್ಟಿ ತೀರ್ಮಾನಕ್ಕೆ ನಾವು ಯಾವಾಗಲೂ ಬದ್ಧರಿರ್ತಕ್ಕಂಥ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಪಾರ್ಟಿ ಏನು ತೀರ್ಮಾನ ತಗೊಳುತ್ತೆ ಆ ತೀರ್ಮಾನಕ್ಕೆ ಸ್ವಾಗತವನ್ನು ಮಾಡ್ತೀವಿ. ಪಾರ್ಟಿ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ. ಕೇವಲ ಸರ್ 3-4 ನೀವು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಒಂದಾಗಿ ಕೆಲಸ ಮಾಡಕ್ಕೆ ಸಾಧ್ಯ ಆಗುತ್ತಾ ಅಂತ? ನಮಗೆ ಇವತ್ತು ನಮ್ಮ ಮುನಿಸು ಇನ್ನೊಂದು ಮತ್ತೊಂದು ಯಾವುದು ಇಂಪಾರ್ಟೆಂಟ್ ಅಲ್ಲ. ನಮಗೆ ಈ ದೇಶದ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರನ್ನು ಗೆಲ್ಲಿಸೋದಷ್ಟೇ ನಮಗೆ ಇಂಪಾರ್ಟೆಂಟು. ಭಾರತೀಯ ಜನತಾ ಪಾರ್ಟಿ ಆಡಳಿತ ಬರಬೇಕು ಅನ್ನೋದು ಇಂಪಾರ್ಟೆಂಟು. ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಸರ್ಕಾರ ಆಗಬೇಕು ಅನ್ನೋದು ನಮಗೆ ಫಸ್ಟ್ ಪ್ರಯಾರಿಟಿ. ಹೀಗಾಗಿ ಆ ಪ್ರಯಾರಿಟಿ ಮೇಲೆ ಉಳಿದಿದ್ದೆಲ್ಲ ನಗನಾಣ್ಯ ಅನ್ನುವಂಥದ್ದು ನಾನು ಭಾಳ ಸ್ಪಷ್ಟವಾಗಿದ್ದೀನಿ. ನಮ್ಮದು ಒಂದೇ ಸಿಂಗಲ್ ಅಜೆಂಡಾ, ನರೇಂದ್ರ ಮೋದಿ ಅವ್ರನ್ನ 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಮಾಡೋ ಮುಖಾಂತರ ಅಬ್ಕಿ ಬಾರ್ 400 ಪಾರ್ ಏನೈತಿ ಅದ್ರ ಕಡೆ ನಮ್ಮ ಲಕ್ಷ್ಯ ಐತಿ. ವಿನಾ ಇನ್ನು ಯಾವುದು ಕೂಡ ಅದೇ ತರ ಆಗಿ ಲೋಕಸಭೆ ಟಿಕೆಟ್ ಕೊಟ್ಟು ಎಷ್ಟರ ಪರವಾಗಿ ಎಲೆಕ್ಷನ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಹೈಕಮಾಂಡ್ ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ, ನಾವು ಯಾವಾಗಲೂ ಪಾರ್ಟಿಗೆ ಬದ್ಧತೆ ಇರ್ತಕ್ಕಂಥ ಕಾರ್ಯಕರ್ತರು. ಪಾರ್ಟಿ ಏನು ತೀರ್ಮಾನ ತಗೊಂತ ಆ ತೀರ್ಮಾನಕ್ಕೆ 100% ಬದ್ಧರಾಗಿರ್ತೀವಿ.